ಈಗಷ್ಟೇ SSLC ಫಲಿತಾಂಶ ಪ್ರಕಟ ಆಗಿದೆ. ಇದರಲ್ಲಿ ಬೆಂಗಳೂರಿನ ಜಾಹ್ನವಿ ಕೂಡ ಟಾಪರ್ ಆಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಅವರ ತಂದೆ ತಾಯಿ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆ ಮಗಳು ಟಾಪರ್ ಆಗಿದ್ದಾರೆ, ಶಾಲೆಗೆ ಅಂದರೆ ಇಡೀ ರಾಜ್ಯಕ್ಕೆ ಒಂದು ಟಾಪರ್ ಪಟ್ಟ ಪಡ್ಕೊಂಡಿದ್ದಾರೆ, ಎಷ್ಟು ಸಂತೋಷ ಆಗ್ತಿದೆ ಅಂತ? ನನಗೆ ಸಂತೋಷ ಅಂದರೆ ಅದನ್ನು ಹೇಳಲಿಕ್ಕಾಗಲ್ಲ. ಏಕೆಂದರೆ ಆ್ಯಸ್ ಎ ಪೇರೆಂಟು ಪ್ರತಿಯೊಬ್ಬರು ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತಿತ್ತು. ಆದರೆ ನನಗೆ ಕಾನ್ಫಿಡೆನ್ಸ್ ಇತ್ತು, ಅವಳು ಒಳ್ಳೆ ಮಾರ್ಕ್ಸ್ ತೆಗಿತಾಳೆ, 620 ಮೇಲೆ ಬರುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ಹಾಗಾಗಿ ನಾನು ಅದ್ರ ಬಗ್ಗೆ ಪ್ರತಿದಿನ ಅವಳು ಓದಿನ ಬಗ್ಗೆ ಹೆಚ್ಚಿನ ಗಮನ ನಾನು ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಅವಳುಂಟು, ಅವ್ರ ತಾಯಿ ಉಂಟು, ಓದ್ತಾ ಇದ್ದರು. ನಾನು ಸುಮ್ಮನೆ ಸೂಪರ್ವಿಷನ್ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ದಿನ ಮಲ್ಕೊಳ್ಳಮ್ಮ, ಬೇಗ ನಿದ್ದೆ, ದಿನಕ್ಕೆ 8 ಅವರ್ ನಿದ್ದೆ ಮುಖ್ಯ, ಅದನ್ನು ಫಸ್ಟ್ ಮಾಡೋ, ಆಮೇಲೆ ಮುಂದಿಂದು ಅಂತ ಹೇಳ್ತಾ ಇದ್ದೆ. ಆದರೆ ಅವಳು ಅದನ್ನು ಕೇಳಿದ್ರೆ ಎಕ್ಸಾಮ್ ಟೈಮಲ್ಲಿ 12:30 1 ಗಂಟೆ. ಅವಳಿಗೆ ಗೊತ್ತಿರೋ ಹಾಗೆ ಪ್ರತಿದಿನ ಒಂದು 2 ರಿಂದ 3 ಅವರ್ ರೆಗ್ಯುಲರ್ ಕ್ಲಾಸಸ್ ಟೈಮ್ ಸ್ಕೂಲ್ ಟವರ್ಸಲ್ಲಿ ಓದ್ತಾ ಇದ್ಲು. ಅದು ಬಿಟ್ಟರೆ ಎಕ್ಸಾಮ್ ಟೈಮಲ್ಲಿ ಒಂದು 4-5 ಅವರ್ಸ್ ನೈಟ್ ಓನ್ಲಿ 8 o'clock ಇಂದ 12:30 ತನಕ ಓದ್ತಾ ಇದ್ಲು. ಬೆಳಗ್ಗೆ ಅಂತೂ ಅವಳು ಪುಸ್ತಕ ಹಿಡಿದಿದ್ದೇ ಇಲ್ಲ. ಈಗ ತಾಯಿಯೇ ಮೊದಲ ಗುರು ಅಂತಾರೆ. ಮನೆಯಲ್ಲಿ ನಿಮ್ಮ ಬೆಂಬಲ ಹೇಗಿತ್ತು ಜಾಹ್ನವಿಗೆ ಅಂತ? ಮೊದಲಿಂದನೂ ಅವಳು ಏನು ಡೌಟ್ಸ್ ಕೇಳಿದ್ಲೋ ಚಿಕ್ಕವಳಿಂದನೂ ಹೇಳ್ಕೊತಾ ಬಂದೆ. ನನಗೆ ಎಷ್ಟು ತಿಳಿದಿತ್ತೋ ಅಷ್ಟು ನಾನು ಹೇಳ್ಕೊಟ್ಟಿದ್ದೆ ಅಷ್ಟೇ. ಆಮೇಲೆ ಟೀಚರ್ ಸಪೋರ್ಟ್, ಅವ್ಳಿಗೆ ಏನಾದ್ರು ಗೊತ್ತಿಲ್ಲ ಅಂದರೆ ಕಾಲ್ ಮಾಡಿದ ತಕ್ಷಣ ಅವ್ರು ರೆಸ್ಪಾಂಡ್ ಮಾಡೋರು. ಮಿಕ್ಕಿದಂತೆ ಅವಳೇ ಓದ್ಕೋತಿದ್ಲು ಸರ್. ಫಸ್ಟ್ ಬೇಸಿಕ್ ಚೆನ್ನಾಗಿ ಸಿಕ್ಬಿಟ್ರೆ ಮಕ್ಕಳಿಗೆ ಆಮೇಲೆ ಅವರೇ ಓದ್ತಾರೆ, ಅದ್ರದ್ದು ಯಾವುದೇ ಇದಿಲ್ಲ ಅಂತ ನನಗೆ ಅನಿಸಿದ್ದು ಇಷ್ಟು ದಿನದಿದ್ರೊಳಗಡೆ. ಅಮ್ಮ, ಈಗ ಟ್ಯೂಷನ್ಗೆ ಹೋಗ್ದೇನೆ ಒಂದು ಅಚೀವ್ಮೆಂಟ್ ಮಾಡಿದರೆ ಎಷ್ಟು ಸಂತೋಷ ಆಗ್ತಿದೆ ನಿಮಗೆ? ನಿಜವಾಗ್ಲೂ ಸಂತೋಷ ಆಗ್ತಿದೆ. ಟ್ಯೂಷನ್ ಅವಳಿಗೆ ನನಗೆ ಟೈಮ್ ಇರಲಿಲ್ಲ. ಆ್ಯಕ್ಚುಲಿ ನಾವು ಇಲ್ಲಿ ಚಿಕ್ಕಲ್ಸದಿಂದ ಇಲ್ಲೇ ಬರ್ತೀವಿ, 5 ಮೈಲಿ 5 ಕಿಲೋಮೀಟರ್ ಆಗತ್ತೆ. ಸೊ ಮತ್ತೆ ಮನೆಗೆ ಹೋಗಿ ಮತ್ತೆ ಬರೋಕ್ಕೆ ಅವಳಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಟ್ಯೂಷನಿಗೆ ಕಳಿಸ್ಬಾರ್ದು ಅಂತಲ್ಲ, ಬಟ್ ಅವಳಿಗೆ ಬೇಕಾಗಿರಲಿಲ್ಲ. ನಾನೇ ಓದ್ಕೋತೀನಿ ಅಂತ ಅವಳಿಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದಾಗ ನಾವು ಫೋರ್ಸ್ ಮಾಡೋದಕ್ಕೆ ನಮಗೂ ಇಷ್ಟ ಇರಲಿಲ್ಲ, ಸೊ ನಾವು ಕಳಿಸ್ಲಿಲ್ಲ. ಇದಿಷ್ಟು ಜಾಹ್ನವಿ ಅವರ ಪೋಷಕರ ಮಾತು. ಒಟ್ಟಿನಲ್ಲಿ ಆ ಶಾಲೆಯಲ್ಲೂ ಕೂಡ ಸಾಕಷ್ಟು ಬೆಂಬಲ ಸಿಗ್ತಾ ಇತ್ತು, ಜೊತೆಗೆ ಮನೆಯಲ್ಲೂ ಕೂಡ ನಮ್ಮ ಕೈಲಾದಷ್ಟು ಸಪೋರ್ಟನ್ನು ನಾವು ಮಾಡ್ತಾ ಇದ್ವು. ಇದು ಈಗ ನಮ್ಮ ಮಗಳು ಆ ರಾಜ್ಯಕ್ಕೆ ಟಾಪರ್ ಆಗುವ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ನಮ್ಮ ಮಾತನ್ನ ಜಾಹ್ನವಿ ಅವರ ಪೋಷಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.